ಉಪ್ಪಿನಂಗಡಿ ಹೋಗುವಂಥ 4 ಲೇನ್ ರಸ್ತೆ ಏನಿದೆ ಅದನ್ನು ಈಗ ಬುಳುವಾರಿನಲ್ಲಿ ನಗರಸಭೆಯ ಕಟ್ಟಡ ಇತ್ತು, ಅದನ್ನು ಡೆಮೊಲಿಷ್ ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. ಇನ್ನು ಕೆಲವು ಶೌಚಾಲಯಗಳಿದೆ, ಕೆಲವು ಚಿಕ್ಕ ಗೂಡಂಗಡಿಗಳಿದೆ, ಅದನ್ನೆಲ್ಲ ತೆರವುಗೊಳಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಈ ಭಾಗದಲ್ಲಿ ಇನ್ನು 25-30 ವರ್ಷಕ್ಕೆ ಮಂಗಳೂರಿನಿಂದ ಬರುವಾಗ ಇಲ್ಲಿ ಯಾವುದೇ ಅಡಚಣೆಗಳಾಗಬಾರ್ದು. ಈಗಲೇ ಇಲ್ಲಿ ಟ್ರಾಫಿಕ್ ಜಾಮ್ ಆಗ್ತದೆ. ಸೋಮವಾರ ಬಾಕಿ ದಿವಸ ಶಾಲಾ ಮಕ್ಕಳು ಕಾಲೇಜ್ ಹೋಗುವ ಸಮಯದಲ್ಲಿ ಇಲ್ಲಿ ಹೋಗ್ಲಿಕ್ಕೆ ಆಗುವುದಿಲ್ಲ. ಈಗಲೂ ನೀವು ನೋಡಿ ಯಾವ ರೀತಿ ಇಲ್ಲಿ ಟ್ರಾಫಿಕ್ ಜಾಮ್ ಆಗ್ತದೆ ಅಂತ ನಿಮಗೆ ಗೊತ್ತಿರ್ಬೋದು. ಅದಕ್ಕೆಲ್ಲ ಪರಿಹಾರ ಕೊಡೋ ಮುಖಾಂತರ 4 ಲೇನ್ ರಸ್ತೆಯನ್ನು ಮಾಡಿ, ಈ ಮೊದಲು ಇಲ್ಲಿ 10 ಮೀಟರ್ಸ್ ರಸ್ತೆ ಯೋಜನೆಯನ್ನು ಒಂದು ಪ್ಲಾನ್ ಅನ್ನು ಮಾಡಿದ್ರು, ಅದನ್ನು ತೆಗೆದಿದ್ದೀವಿ. 4 ಲೇನ್ ಮಾಡ್ತೀವಿ. ಇಲ್ಲಿ ಸರ್ಕಲ್ ಅನ್ನು ಕೂಡ ಹಾಗೆ ಎಲ್ಲ ಗಮನ ತಗೊಂಡು ಯಾರ್ಯಾರು ಸರ್ಕಾರಿ ಜಾಗದ ಹೊರಗಡೆ ಬಂದು ಶೀಟ್ಗಳನ್ನು ಹಾಕೊಂಡಿದ್ದಾರೆ ಅವರು ದಯಮಾಡಿ ಅವರ ಹತ್ರ ವಿನಂತಿ ಮಾಡಿಕೊಂಡಿದ್ದಾರೆ, ಸಾರ್ವಜನಿಕರಿಗಾಗಿ ಅದನ್ನು ತಾವು ತೆರವುಗೊಳಿಸಿ ನಮ್ಮ 4 ಲೇನ್ ರಸ್ತೆಗೆ ಅನುವು ಮಾಡಿ ಕೊಡಬೇಕು. ಪುತ್ತೂರಿನ ಅಭಿವೃದ್ಧಿ ಆಗಬೇಕು. ನಗರ ಒಳ್ಳೆಯ ರೀತಿಯಲ್ಲಿ ಆದರೆ ನಿಮಗೂ ಒಳ್ಳೆಯದಾಗ್ತದೆ, ನಿಮ್ಮ ವ್ಯಾಪಾರಗಳು ಅಭಿವೃದ್ಧಿ ಆಗ್ತದೆ, ಜನರಿಗೂ ಉಪಕಾರ ಆಗ್ತದೆ, ನಗರ ಅಭಿವೃದ್ಧಿ ಆಗ್ತದೆ. ಆ ದೃಷ್ಟಿಕೋನದಿಂದ ಈಗ ಎಲ್ಲ ನಾವು ಮತ್ತು PWD ಅಧಿಕಾರಿಗಳು ಸ್ಥಳ ಪರಿಶೀಲನೆಯನ್ನು ಮಾಡಿದ್ದೇವೆ. ಯಾವ ರೀತಿ ಇಲ್ಲಿ ಮೊದಲನೇ ಸರ್ಕಲು ಡೆವಲಪ್ ಆಗಬೇಕು, ಅನಂತರ ಬುಳುವಾರ ಸರ್ಕಲ್ ಯಾವ ರೀತಿ ಆಗಬೇಕು, 4 ಲೈನ್ ಆ ಕಡೆ ಈ ಕಡೆ ಸರಿಯಾದ ಜಾಗಗಳು ಬೇಕು. ಮಂಗಳೂರಿನಿಂದ ಬರುವಾಗ ಈ ದೊಡ್ಡ ಸರ್ಕಲ್ ಇಲ್ಲಿ ಒಂದು ಸ್ವಲ್ಪ ಟ್ರಾಫಿಕ್ ಜಾಮ್ ಆಗದಾಗೆ ವೆಹಿಕಲ್ ಪಾಸ್ ಆಗುವಂಥ ವ್ಯವಸ್ಥೆಗೆ ಕೂಡ ಯೋಜನೆಯನ್ನು ಹಾಕ್ಕೊಂಡಿದ್ದೀವಿ. ಮುಂದಿನ 2-3 ತಿಂಗಳಲ್ಲಿ ಇದನ್ನೆಲ್ಲ ಇಂಪ್ಲಿಮೆಂಟ್ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಇವಾಗಲೇ ಮೊನ್ನೆ 13 ಕೋಟಿ ರೂಪಾಯಿ ಇನ್ನೂ ಹೆಚ್ಚಿನ ಅನುದಾನ ಈಗ ನೆಕ್ಕಿಲಾಡಿಯಿಂದ ಉಪ್ಪಿನಂಗಡಿವರೆಗೆ ಅನುದಾನವು ಕೂಡ ಸ್ಯಾಂಕ್ಷನ್ ಆಗಿ ಟೆಂಡರ್ಗೆ ಹೋಗಿದೆ. ಆನಂತರ ಒಂದು 2.5 ಕೋಟಿಯನ್ನು ಎಕ್ಸ್ಟ್ರಾವಾಗಿ ಇಟ್ಕೊಂಡಿದ್ದೀವಿ. ಆ ಕೋಡಿಂಬಾಡಿಯಲ್ಲಿ 2.5 ಕೋಟಿ ಸ್ಮಾಲ್ ಸ್ಟ್ರಕ್ಚರ್ಗೆ ಅದನ್ನು ಇಟ್ಕೊಂಡಿದ್ದೀವಿ. ಒಟ್ಟು 49 ಕೋಟಿ ರೂಪಾಯಿಯಲ್ಲಿ ಈ ರಸ್ತೆಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ಆಗ್ತದೆ. ಕಟ್ಟಡ ತೆರವಿಗೆ ಸ್ವಲ್ಪ ಇಲ್ಲಿ ನಗರಸಭೆಯದ್ದು ಆಕ್ಷೇಪಣೆಗಳಿತ್ತು, ಅದನ್ನೆಲ್ಲ ತಳ್ಳಿ ಹಾಕಿ ನಾವು ಡೆವಲಪ್ಮೆಂಟ್ಗೆ ಮಾಡುವಂಥ ಕೆಲಸವನ್ನು ಡೆವಲಪ್ಮೆಂಟ್ ಮಾಡುವಾಗ ನಾವು ಕೆಲವು ಸ್ಟ್ರಾಂಗ್ ಡಿಸಿಷನ್ಸ್ ಆಗಬೇಕಾಗ್ತದೆ. ಅದನ್ನೆಲ್ಲ ಕೇಳ್ಕೊಂಡಿದ್ದೀವಿ. DC ಅವರು ಅನುಮತಿಯನ್ನು ಕೊಟ್ಟಿದ್ದಾರೆ, ತೊಂದರೆ ಎಲ್ಲ ಅಭಿವೃದ್ಧಿ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ಅದನ್ನು ಮಾಡುವಂಥ ಕೆಲಸವನ್ನು ಮಾಡಿ ಇನ್ನೊಂದು 2 ಮನೆಯವರದ್ದು ಅಡಚಣೆಗಳಿದೆ, ಅದಕ್ಕೆ ಅವ್ರ ಹತ್ರ ಮನವನ್ನು ಒಲಿಸಿ ಅಭಿವೃದ್ಧಿಗೆ ಪೂರಕವಾಗಿ ಅವರ ಸಹಕಾರವನ್ನು ಪಡ್ಕೊಂಡು ಯಾವ ರೀತಿ ಕಾನೂನಾತ್ಮಕವಾಗಿ ಮಾಡಬೇಕು ಅಲ್ಲಿ ಕಾನೂನಾತ್ಮಕವಾಗಿ ಮಾಡ್ತೀವಿ. ಯಾವ ರೀತಿ ಅವರನ್ನು ಸಮಾಧಾನವಾಗಿ ಅವರಿಗೆ ಪರಿಹಾರವನ್ನು ಕೊಡುವ ಮುಖಾಂತರ ಅವರಿಗೆ ಒಂದು ಸಬ್ ರಿಜಿಸ್ಟರ್ ರೇಟ್ನ 3 ಪಾಲು ಹಣವನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಆದರೂ ಬಿಡಿರುವುದಿಲ್ಲ ಅಂತ ಹೇಳಿದ್ರೆ ಕಾನೂನಾತ್ಮಕವಾಗಿ ಯಾವ ರೀತಿ ಮಾಡಬೇಕು ಅದನ್ನು ಮಾಡಿ ಅಭಿವೃದ್ಧಿ ಕೆಲಸವನ್ನು ಮಾಡ್ತೇವೆ. ಕಂಪ್ಲೀಷನ್ಗೆ ಇನ್ನೊಂದು 6 ತಿಂಗಳಲ್ಲಿ ಪುತ್ತೂರು ಉಪ್ಪಿನಂಗಡಿ ಪೂರ ಸ್ಟ್ರೆಚನ್ನು 4 ಲೈನ್ ಮಾಡಿ ಇದು ಕೂಡ ಮಾಡ್ತೀವಿ. 2 ಸರ್ಕಲ್ಗಳನ್ನು ಕೂಡ ಅಭಿವೃದ್ಧಿ ಮಾಡುವಂಥ ಕೆಲಸವನ್ನು ಇಲ್ಲಿನ ಕೆಲಸ 3 ತಿಂಗಳಲ್ಲಿ ಕಂಪ್ಲೀಟ್ ಮಾಡಬೇಕು. 3 ತಿಂಗಳಲ್ಲಿ ಇದನ್ನು ಕಾಂಕ್ರೀಟೀಕರಣ ಕಂಪ್ಲೀಟ್ ಮಾಡಿ ಜುಲೈಗೆ. ಅಂದರೆ ಕಾಂಕ್ರೀಟ್ ಆದ್ದರಿಂದ ಮಳೆಗಾಲ ಏನು ತೊಂದರೆ ಆಗೋದಿಲ್ಲ. ಬಿಟ್ಟಾಗ ಶೀಟ್ ಹಾಕೊಂಡು ಮಾಡಲಿಕ್ಕೆ ಆಗ್ತದೆ. ಡಾಮರೀಕರಣ ಆದರೆ ಮಾತ್ರ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾವು ಪೂರ್ತಿ ಕಾಂಕ್ರೀಟೀಕರಣವನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಯಾಕಂದರೆ ಪುನಃ ಡಾಮರ್ ಹೋಗುದು, ನೀವು ಮಾಧ್ಯಮದವರು ಬೈಯುದು, ಜನ ಬೈಯುದು, ಇನ್ನು 30 ವರ್ಷಕ್ಕೆ ಯಾವುದೇ ತೊಂದರೆ ಇಲ್ಲದ ರೀತಿಯಲ್ಲಿ ಮಾಡ್ತೇವೆ. ನೀವು ಓಟು ಕೊಡ್ಲಿಕ್ಕೆ ಹೇಳಿ, ಅಭಿವೃದ್ಧಿ ನಾವು ಮಾಡ್ತೇವೆ. ಪುತ್ತೂರು ಹೇಗೆ ಮಾಡಬೇಕು